ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ. ಭಾರತ್ ಭೀಮ್ ಸೇನೆ ಇದೊಂದು ರಾಜ್ಯ ಸಮಿತಿ ರಾಜ್ಯದ ಉದ್ದಗಲಕ್ಕೂ ಕೂಡ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಮಕೂರಲ್ಲೂ ಕೂಡ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇವರ ಉದ್ದೇಶ ಅಂದರೆ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ನೂತನವಾಗಿ ಪದಾಧಿಕಾರಿಗಳಿಗೆ ಪದಗ್ರಹಣ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಪದಾಧಿಕಾರಿಗಳಿಗೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಅಂತೇಳಿ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅಂದರೆ ರಾಜ್ಯಾಧ್ಯಕ್ಷರು ಮಾತಾಡ್ತಾಯಿದ್ರು ಕಾರ್ಯಕ್ರಮದಲ್ಲಿ. ಅವರ ಉದ್ದೇಶಗಳೇನಪ್ಪ ಅಂದರೆ ನೊಂದಂತಹ ವ್ಯಕ್ತಿಗಳಿಗೆ, ಬಡವರಿಗೆ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸೋವಂಥ ಒಂದು ಕೆಲಸ ಆಗಬೇಕು ಅಂತೇಳಿ ಅವರ ಒಂದು ಮೂಲ ಗುರಿಯಾಗಿದೆ. ಅಂದರೆ ಕನ್ನಡ ಪರ ಸಂಘಟನೆ ಆಗಲಿ, ಈ ಥರ ಸಂಘಟನೆಗಳು ಎಷ್ಟು ಬೆಳೆಯುತ್ತೋ, ದಿನನಿತ್ಯ ಎಷ್ಟೆಷ್ಟು ಹೊಸ ಸಂಘಟನೆಗಳು ಬರುತ್ತೋ ಅಷ್ಟೇ ಕೂಡ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸೋಂಥ ಒಂದು ಕೆಲಸ ಆಗುತ್ತೆ. ಇವತ್ತು ಏನೇ ಒಂದು ಸಮಸ್ಯೆ ನಡೆದ್ರು ಕೂಡ, ಏನೇ ಒಂದು ವಿಚಾರಗಳು ಕೂಡ ಅನ್ಯಾಯಕ್ಕೆ ಒಳಗಾಗಂಥ ವ್ಯಕ್ತಿಗಳು ಅದು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಒಂದು ಸಂಘಟನೆ ಬಲ ಇತ್ತು ಅಂದರೆ ಅಟ್ಲೀಸ್ಟ್ ಅವ್ರಿಗೊಂದು ಧೈರ್ಯ ಇರುತ್ತೆ. ಅದು ಪೊಲೀಸ್ ಠಾಣೆ ಆಗಿರ್ಬೋದು, ಮತ್ತು ಯಾವುದೇ ಒಂದು ಸರ್ಕಾರಿ ಕಚೇರಿ ಆಗಿರ್ಬೋದು, ಇಲ್ಲ ಮತ್ತು ಯಾವುದೇ ಒಬ್ಬ ರಾಜಕಾರಣಿ ಆಗಿರ್ಬೋದು, ಅವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನ್ಯಾಯ ಕೇಳುವಂಥದ್ದಕ್ಕೊಂದು ಇದೊಂದು ಅವ್ರಿಗೆ ಬೆಂಬಲವಾಗಿ ನಿಂತಿರುತ್ತೆ. ರಾಜ್ಯಾಧ್ಯಕ್ಷರು ಅವರು ಕೂಡ ಮಾತಾಡ್ತಾಯಿದ್ರು. ಅವರ ಮೂಲ ಗುರಿ ಬಡವರಿಗೆ ಮತ್ತು ಶೋಷಿತರಿಗೆ, ಅನ್ಯಾಯಕ್ಕೆ ಒಳಗಡೆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸೋಂಥ ಒಂದು ಅವ್ರ ಗುರಿಯಾಗಿದೆ. ಎನಿವೆ, ತುಮಕೂರಲ್ಲಿ ಈಗ ನೂತನವಾಗಿ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಅಲ್ಪಸಂಖ್ಯಾತರ ಒಂದು ಘಟಕ ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿ ಚನ್ನಪಶ ಅಂತೇಳಿ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಪುರುಷರು, ಯುವಕರು ಮತ್ತು ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಭಾಗಿಯಾಗಿದ್ದರು. ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಬನ್ನಿ ಯಾರ್ಯಾರು ಮಾತಾಡಿದ್ರೆ ನೋಡೋಣ. ನಮ್ಮ ರಾಮ್ ಅವ್ರ ಮುಖಾಂತರವಾಗಿ ಈ ವೃದ್ಧಾಶ್ರಮಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಮಹಿಳಾ ವೃದ್ಧೆಯರಿಗೆ ನೈಟಿ ವಿತರಣೆ ಕೂಡ ಮಾಡ್ತಾಯಿದ್ದೀವಿ. ಅವ್ರಿಗೆ ಮತ್ತು ಆಟೋ ಚಾಲಕರಿಗೆ ಟೀ ಶರ್ಟು ಕೂಡ ನಮ್ಮ ರಾಮ್ ಅವ್ರ ಮುಖಾಂತರವಾಗಿಯೇ ನಗರಾಧ್ಯಕ್ಷರ ಪ್ರಕಾರವಾಗಿ ನಾವು ಸಹಾಯ ಮಾಡುವಂಥದ್ದು. ಎಲ್ಲಿ ಬಡ ಜನಾಂಗಗಳು ಮತ್ತು ಬಡ ಆಶ್ರಮಗಳಿದ್ದಾರೆ ಅಲ್ಲೆಲ್ಲರಿಗೂ ಕೂಡ ನಾವು ಸಹಾಯ ಮಾಡುವಂಥದ್ದು ಕೆಲಸ ಭಾರತ ಭೀಮ್ ಸೇನೆ ಇಂದಿಗೂ ಮಾಡ್ತಿದೆ, ಮುಂದೆಂದಿಗೂ ಮಾಡ್ತಾನೆ ಇರುತ್ತೆ. ಜೈ ಭೀಮ್. ತುಮಕೂರು ಭಾರತ್ ಭೀಮ್ ಸೇನೆ ಅಲ್ಪಸಂಖ್ಯಾತರ ಘಟಕ, ನಾವು ಜಿಲ್ಲಾಧ್ಯಕ್ಷ ಚನ್ನಪಶ ಮಾತಾಡ್ತಿರೋದು. ನಾವು ಇಲ್ಲಿ ತಾಲೂಕು ಆಮೇಲೆ ಜಿಲ್ಲಾ ಮಟ್ಟಕ್ಕೆ ಇವತ್ತು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬಡವರಿಗೆ ಊಟ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ಖುಷಿಯಲ್ಲಿ ಇದು ನಮ್ಮ ಭಾರತ್ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರಾದ ದಿನೇಶ್ ಅಣ್ಣವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಇವರು 1891ರಲ್ಲಿ ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಾವು ಅನ್ನುವಂಥ ಒಂದು ಮಿಲಿಟರಿ ಕ್ಯಾಂಪಲ್ಲಿ 14ನೇ ಮಗನಾಗಿ ರಾಮ್ಜಿ ಸಾಕ್ಪರ್ ಮತ್ತು ಭೀಮಾಬಾಯಿಯವರ ಮಗನಾಗಿ ಜನಿಸ್ತಾರೆ. ಆ ಕಾಲದ ಸಂದರ್ಭ ಹೇಗಿತ್ತು ಅಂತಂದರೆ ಸಾಮಾಜಿಕ ಅಸಮಾನತೆ, ಜಾತಿ ತಾರತಮ್ಯದಿಂದ, ಶೋಷಣೆಯಿಂದ ಕೂಡಿತ್ತು. ಹಾಗಾಗಿ ಅವರ ಬಾಲ್ಯವೂ ಕೂಡ ಭೀಕರವಾಗಿತ್ತು. ಈ ಸಂಘಟನೆಯ ಮುಖ್ಯ ಉದ್ದೇಶ ಏನಂದರೆ ನೊಂದಿರೋರಿಗೆ ನ್ಯಾಯವನ್ನು ಕೊಡಿಸೋದು, ಬಡ ಮಕ್ಕಳನ್ನು ಓದಿಸುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಭಾಳ ಖುಷಿಯಾಗುತ್ತೆ. ಇವತ್ತು ತುಮಕೂರಿನಲ್ಲಿ ಭಾಳ ಜನ ಸೇರಿ ಪದಾಧಿಕಾರಿಗಳನ್ನು ಆಯ್ಕೆ ಆಗಿದೆ. ಈ ಇಂದಿನ ನಮ್ಮ ಇತಿಹಾಸ ಏನು ಹೇಳುತ್ತೆ ಅಂತಂದರೆ, ಪಟಬದ್ಧ ಜೀವಿಗಳು, ಬುದ್ಧಿವಂತ ಜೀವಿಗಳು ಬರೇ ಉಪ್ಪಿನ ಸತ್ಯಾಗ್ರಹದ ಮಾತ್ರ ಮಾತಾಡ್ತಾರೆ. ಇವರು ತನ್ನ 23ನೇ ವಯಸ್ಸಿನಲ್ಲಿ ಬ್ಯಾರಿಸ್ಟರ್ನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬಂದ ನಂತರ 5,000 ಜನಗಳನ್ನು ಒಗ್ಗೂಡಿಸಿ ಒಂದು ಬಾವಿ ಹತ್ರ ಹೋಗಿ ಆ ನೀರು ನಮಗೆ ಬೇಕು ಅಂತ ಅಂದ್ಬಿಟ್ಟು ಧರಣಿಯನ್ನು ಮಾಡಿರುವಂತಹ ಯಾವ ಒಂದು ಬುದ್ಧಿಜೀವಿಗಳು ಈ ವಿಷಯವನ್ನು ತಿಳಿಸಲಿಲ್ಲ. ಯಾಕಪ್ಪ ಅಂತಂದರೆ ಇವರು ಇದನ್ನೆಲ್ಲ ತಿಳ್ಕೊಂಡ್ರೆ
ಈ ಬಡ ಜನಗಳು ಮೇಲೆ ಬಂದುಬಿಟ್ಟು ನಮ್ಮನ್ನ ತುಳಿತಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಂತಹ ವಿಷಯಗಳನ್ನ ಮರೆಮಾಚಿ ಬರೀ ಉಪ್ಪಿನ ಸತ್ಯಾಗ್ರಹ ಬೇರೆ ಬೇರೆ ಸತ್ಯಾಗ್ರಹಗಳನ್ನ ಮಾತ್ರ ಹೇಳ್ಕೊಂಡು ಅವರೇ ಆದಂತಹ ಒಂದು ರೀತಿಯಲ್ಲಿ ಅವರು ಹೋರಾಟವನ್ನ ನಡೆಸ್ಕೊಂಡು ಬಂದಿರೋದನ್ನ ತಿಳಿಸ್ತಾರೆ. ಇಂತಹ ಒಬ್ಬ ಮಹಾನ್ ಚೇತನ, ಇಂತಹ ವ್ಯಕ್ತಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇದು ನಮ್ಮ ಬಹಳ ಅದ್ಭುತವಾದಂತಹ ಒಂದು ಪ್ರಶಸ್ತಿ. ಈ ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.